ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 62, ಪುಟ ಸಂಖ್ಯೆ 359. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಗುರುದೇವರು ಶೂನ್ಯವನ್ನು ನೋಡುತ್ತಾ ನುಡಿದರು. ಈ ಗ್ರಹ ನಕ್ಷತ್ರಗಳ ಮಾತುಗಳೆಲ್ಲ ಶರೀರದ ಹಂತದ ಮಾತುಗಳು. ಯಾರಿಗೆ ಗುರುರಕ್ಷೆ ಎಂಬ ಆಶ್ರಯ ಸಿಗುತ್ತದೆಯೋ ಅವರ ಮೇಲೆ ಈ ಗ್ರಹ ನಕ್ಷತ್ರಗಳ ಪ್ರಭಾವ ಉಂಟಾಗುವುದಿಲ್ಲ. ನೋಡಪ್ಪ, ಗುರುವೆಂದರೆ ವ್ಯಕ್ತಿಯೆಂದು ತಿಳಿದುಕೊಂಡಿರುವೆಯ? ಅವನು ಕೂಡ ಜನರ ಸಾಮೂಹಿಕತೆಯ ಸಾಗರನಾಗಿರುತ್ತಾನೆ. ಅಂತಹ ಒಂದು ಸಾಗರದಲ್ಲಿ ನೀನು ವಿಲೀನಗೊಂಡಾಗ ನೀನು ಸಾಮೂಹಿಕತೆಯ ಸಾಗರವಾಗುವೆ. ಆಗ ನಿನಗೆ ಪ್ರತ್ಯೇಕ ಅಸ್ತಿತ್ವವಿರುವುದಿಲ್ಲ. ಹಾಗಿರುವಾಗ ನಿನ್ನ ಮೇಲೆ ಹೇಗೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ? ಯಾವುದೇ ಕೆಟ್ಟ ಪರಿಣಾಮಕ್ಕೆ ಒಂದು ಪ್ರತ್ಯೇಕ ಅಸ್ತಿತ್ವವಿರಬೇಕಲ್ಲವೇ? ಆದರೆ ನಿನಗೆ ಪ್ರತ್ಯೇಕ ಅಸ್ತಿತ್ವವೇ ಇರುವುದಿಲ್ಲ. ನೀನು ಏನು ಹೇಳುತ್ತಿರುವೆಯೋ ಅದು ಶರೀರಕ್ಕೆ ಸಂಬಂಧಪಟ್ಟ ವಿಷಯ. ನಾನು ಏನು ಹೇಳುತ್ತಿರುವೆನೋ ಅದು ಆತ್ಮಕ್ಕೆ ಸಂಬಂಧಪಟ್ಟ ವಿಷಯ. ನೀನು ಮಾತುಗಾರಿಕೆಯಲ್ಲಿ ಅಸಮರ್ಥನಿರಬಹುದು. ಶಾರೀರಿಕವಾಗಿ ನೀನು ದುರ್ಬಲನಾಗಿರಬಹುದು. ಅನಾರೋಗ್ಯದ ವ್ಯಕ್ತಿಯಾಗಿರಬಹುದು. ಮತ್ತೊಂದು ದಿನ ನಿನಗೆ ವಯಸ್ಸಾಗಿ ನೀನು ಮುದಿಯಾಗಬಹುದು. ಆದರೆ ನಿನ್ನ ಆತ್ಮ ಯಾವತ್ತೂ ದುರ್ಬಲವಾಗಿರುವುದಿಲ್ಲ. ನಿನ್ನ ಆತ್ಮ ಯಾವತ್ತೂ ಅನಾರೋಗ್ಯಕ್ಕೊಳಗಾಗುವುದಿಲ್ಲ. ಅದು ಪ್ರಾಯದಿಂದ ಮುಪ್ಪನ್ನು ಪಡೆಯುವುದಿಲ್ಲ. ಅದು ಈ ಎಲ್ಲ ಪ್ರಭಾವಗಳಿಂದ ಮುಕ್ತವಾಗಿದೆ. ನಿನ್ನ ಆತ್ಮ ಬಹಳ ಶಕ್ತಿಶಾಲಿಯಾದದ್ದು. ಪರಮಾತ್ಮನನ್ನು ಪಡೆಯುವ ಇಚ್ಛೆಯಿಂದ ನಿನ್ನ ಆತ್ಮವು ಜನ್ಮ ಜನ್ಮಾಂತರಗಳ ಪ್ರವಾಸವನ್ನು ಮಾಡಿದೆ. ಆತ್ಮಧರ್ಮ ಜಾಗೃತಗೊಳ್ಳದೆ ಈಶ್ವರ ಪ್ರಾಪ್ತಿ ಆಗಲು ಸಾಧ್ಯವಿಲ್ಲ. ಹಲವಾರು ಜನ್ಮಗಳ ಪಯಣದಲ್ಲಿ ನೀನು ಕೊಡುವ ಕಾರ್ಯವನ್ನು ಮಾಡುತ್ತಾ ಬಂದಿರುವೆ. ಯಾಕೆಂದರೆ ನೀನು ಲಕ್ಷಾಂತರ ಆತ್ಮಗಳಿಗೆ ನಾನು ಯಾವಾಗ ಪರಮಾತ್ಮನನ್ನು ಪಡೆಯುತ್ತೇನೋ, ಅವನೆಡೆಗೆ ಹೋಗುವ ಮಾರ್ಗ ಯಾವಾಗ ಲಭಿಸುತ್ತದೆಯೋ ಆಗ ಆ ಮಾರ್ಗವನ್ನು ನಿಮಗೆ ಅವಶ್ಯವಾಗಿ ತಿಳಿಸಿಕೊಡುವೆ ಎಂದು ಆಶ್ವಾಸನೆ ನೀಡಿರುವೆ. ನೀನು ಆ ಆಶ್ವಾಸನೆಗೆ ಬದ್ಧನಾಗಿರುವೆ. ಆದ್ದರಿಂದ ಸಮಾಜಕ್ಕೆ ಹಿಂತಿರುಗಿ ಆ ಆಶ್ವಾಸನೆಗಳನ್ನು ಪೂರ್ಣಗೊಳಿಸು. ನಿನ್ನ ಕಾರ್ಯ ಕೇವಲ ಮಾರ್ಗವನ್ನು ತಿಳಿಸುವುದು. ನಿನ್ನ ಭರವಸೆಗಳನ್ನು ಈಡೇರಿಸು. ಅವರು ಆ ಮಾರ್ಗದಲ್ಲಿ ನಡೆಯಬೇಕೋ ಬೇಡವೋ, ಅಥವಾ ಯಾವಾಗ ಆ ಮಾರ್ಗದಲ್ಲಿ ನಡೆಯಬೇಕು, ಇವೆಲ್ಲ ನಿನ್ನ ಕಾರ್ಯಕ್ಷೇತ್ರವಲ್ಲ. ಅದು ಆ ಆತ್ಮಗಳ ಸ್ವಯಂ ಕಾರ್ಯಕ್ಷೇತ್ರವಾಗಿದೆ. ಅವರು ಇಚ್ಛಿಸಿದಾಗ ಆ ಮಾರ್ಗದಲ್ಲಿ ನಡೆಯುತ್ತಾರೆ. ಹಾಗಾಗಿ ಅವರು ನಿನ್ನ ಸಮ್ಮುಖದಲ್ಲೇ ಆ ಮಾರ್ಗದಲ್ಲಿ ನಡೆಯಬೇಕೆಂದು ಅಪೇಕ್ಷಿಸಬೇಡ. ನೀನು ನಡೆಯುವ ಮಾರ್ಗದಲ್ಲಿ ನಡೆಯಬೇಕಾದರೆ ಆತ್ಮಕ್ಕೆ ಉನ್ನತ ಆಧ್ಯಾತ್ಮಿಕ ಸ್ಥಿತಿ ಬೇಕು, ಅಥವಾ ನಿನಗೆ ಪೂರ್ಣವಾಗಿ ಸಮರ್ಪಿತರಾಗಿರಬೇಕು. ಇವೆರಡರಲ್ಲಿ ಒಂದು ಮಾರ್ಗವನ್ನು ಆಯ್ಕೆ ಮಾಡುವವರೆಗೆ ಆ ಆತ್ಮಗಳು ಆ ಮಾರ್ಗದಲ್ಲಿ ನಡೆಯುವುದಿರಲಿ. ಆ ಮಾರ್ಗದ ಕಡೆ ನೋಡುವುದು ಕಷ್ಟ ಸಾಧ್ಯ. ಆದ್ದರಿಂದ ಆ ಆತ್ಮಗಳು ನಿನ್ನ ಮಾರ್ಗದಲ್ಲಿ ನಡೆಯುತ್ತಿವೆಯೋ ಇಲ್ಲವೋ ಎಂದು ತಿರುಗಿ ನೋಡಲು ಹೋಗಬೇಡ. ಆತ್ಮಜ್ಞಾನದ ಮಾರ್ಗವು ಶುದ್ಧ ಹಾಗೂ ಪವಿತ್ರ ಆತ್ಮಗಳ ಮಾರ್ಗವಾಗಿದೆ. ಆತ್ಮಗಳು ತಾವು ಹೊಂದಿರುವ ಶರೀರದ ವಿಕಾರಗಳಿಂದ ಮುಕ್ತಿ ಹೊಂದದೆ, ಶುದ್ಧಗೊಳ್ಳದೆ ಆತ್ಮಜ್ಞಾನದ ಮಾರ್ಗದಲ್ಲಿ ನಡೆಯಲು ಸಾಧ್ಯವಿಲ್ಲ. ಶಾರೀರಿಕ ಸ್ತರ, ಮಾನಸಿಕ ಸ್ತರ ಹಾಗೂ ಆತ್ಮಿಕ ಸ್ತರಗಳನ್ನು ದಾಟಿಯೇ ಈ ಮಾರ್ಗಕ್ಕೆ ಬರಲು ಸಾಧ್ಯ. ಅದು ಬಹಳ ಕಠಿಣವಾದದ್ದು. ಈ ಸ್ತರಗಳನ್ನು ದಾಟಿ ಬರಲು ಅತೀವ ಪ್ರಯತ್ನದ ಅವಶ್ಯಕತೆ ಇದೆ. ಮಾರ್ಗವು ತುಂಬ ಕಠಿಣವಾಗಿದೆ. ಇನ್ನೊಂದು ಮಾರ್ಗ ಗುರು ಸಮರ್ಪಣಾ ಮಾರ್ಗ. ಈ ಮಾರ್ಗ ಬಹಳ ಸುಲಭ. ಆದರೆ
ಸಮರ್ಪಣೆ ಬಹಳ ಕಷ್ಟಕರವಾದದ್ದು. ಶಾರೀರಿಕವಾಗಿ ನಮ್ಮನ್ನೇ ಹೋಲುವ ವ್ಯಕ್ತಿಯನ್ನು ಶ್ರೇಷ್ಠನೆಂದು ಒಪ್ಪಿಕೊಳ್ಳಲು ಕಷ್ಟವಾಗುವ ಕಾರಣ ಶರಣಾಗಲು ಒಬ್ಬನಿಗೆ ನಂಬಿಕೆ ಅಗತ್ಯ. ಆದ್ದರಿಂದ ಮೊದಲಿನ ಮಾರ್ಗವು ಪ್ರಾರಂಭಿಕ ಹಂತದಲ್ಲಿ ಸುಲಭವೆನಿಸಿದರೂ ಆ ಮಾರ್ಗದಲ್ಲಿ ನಡೆಯುವುದು ಬಹಳ ಕಷ್ಟ. ಎರಡನೇ ಮಾರ್ಗದಲ್ಲಿ ಪ್ರಯಾಣ ಸುಲಭವಾದರೂ ಪ್ರಾರಂಭಿಕ ಹಂತದಲ್ಲಿ ಅದು ಕಷ್ಟವಾಗುತ್ತದೆ. ಈ ವಿಷಯಗಳನ್ನು ಅರ್ಥೈಸಿಕೊಂಡ ಮೇಲೆಯೇ ನೀನು ಮನುಷ್ಯ ಸಮಾಜಕ್ಕೆ ಕಾಲಿರಿಸಬೇಕು. ಧರ್ಮಕ್ಕೆ ಸಂಬಂಧಿಸಿದಂತೆ ಇನ್ನೂ ವಿಷಯಗಳಿವೆ. ಎಲ್ಲದಕ್ಕಿಂತ ಪ್ರಾಚೀನ ಅಥವಾ ಸನಾತನ ಧರ್ಮವು ಆತ್ಮಧರ್ಮವೇ ಆಗಿದೆ. ಆತ್ಮಧರ್ಮವೇ ಶಾಶ್ವತ ಧರ್ಮ. ಈ ಧರ್ಮ ಯಾವ ಧರ್ಮವೆಂದರೆ ಸದಾ ಆತ್ಮದೊಂದಿಗೆ ಇರುವ ಧರ್ಮ. ಆತ್ಮವು ಯಾವುದೇ ಯೋನಿಯಲ್ಲಿ ಜನ್ಮ ತಳೆಯಲಿ, ಪ್ರತಿ ಯೋನಿಯಲ್ಲಿ ಆತ್ಮದೊಂದಿಗೆ ಆತ್ಮಧರ್ಮವಿರುತ್ತದೆ. ಪ್ರತಿ ಜೀವವು ಉತ್ಕ್ರಾಂತಿಯ ಯಾತ್ರೆಯಲ್ಲಿ ಹೋಗಬೇಕಾಗುತ್ತದೆ. ಎಲ್ಲ ಯೋನಿಗಳಲ್ಲಿ ಜನ್ಮ ಪಡೆದ ನಂತರ ಸದ್ಗತಿ ಪಡೆಯುವ ಉದ್ದೇಶದಿಂದ ಆತ್ಮವು ಮಾನವ ಶರೀರದಲ್ಲಿ ಧಾರಣೆ ಮಾಡುತ್ತದೆ. ತುಂಬ ಪ್ರತೀಕ್ಷೆ ಮಾಡಿದ ನಂತರ ಆತ್ಮಕ್ಕೆ ಮಾನವ ಶರೀರದಲ್ಲಿ ಜನ್ಮ ತಳೆಯುವ ಅವಕಾಶ ಸಿಗುತ್ತದೆ. ಹಾಗಾಗಿ ಆತ್ಮವು ಮನುಷ್ಯ ಶರೀರ ಸಿಕ್ಕಿದ ಕಾರಣ ಮೋಕ್ಷ ದೊರಕಿದೆ ಎಂದು ಅರಿತುಕೊಳ್ಳುತ್ತದೆ. ಆದರೆ ಮಾನವನ ಶರೀರದೊಂದಿಗೆ ವಿಕಾರತೆಯು ಸೇರಿಕೊಂಡಿರುತ್ತದೆ ಎಂದು ಅರಿತುಕೊಳ್ಳುವುದಿಲ್ಲ. ದೊಡ್ಡ ಶರೀರದಲ್ಲಿ ವಿಕಾರತೆಯು ದೊಡ್ಡದಾಗಿಯೇ ಇರುತ್ತದೆ. ಮಾನವ ಶರೀರದ ಸಂರಚನೆಯು ಮೋಕ್ಷ ಪ್ರಾಪ್ತಿಯ ಉದ್ದೇಶಕ್ಕಾಗಿಯೇ ಮಾಡಿರುವುದೆಂಬುದು ಸತ್ಯ. ಆದರೆ ಸಂರಚನೆ ವಿಶಾಲವಿದ್ದಷ್ಟು ಮನುಷ್ಯ ಜನ್ಮದೊಂದಿಗೆ ಬರುವ ವಿಕಾರವು ಅಷ್ಟೇ ದೊಡ್ಡದಾಗಿರುತ್ತದೆ. ಮನುಷ್ಯ ಜನ್ಮದ ದೊಡ್ಡ ದೋಷವೇ ಅಹಂಕಾರ. ಮನುಷ್ಯ ತನ್ನ ಅಹಂಕಾರವನ್ನು ಬಹಳ ಜೋಪಾನವಾಗಿ ಸಂರಕ್ಷಿಸಿಕೊಂಡು ಬಂದಿರುತ್ತಾನೆ. ಅಹಂಕಾರ ಸಹಿತವಾಗಿ ಗುರು ಸಾನ್ನಿಧ್ಯವನ್ನು ಪಡೆಯಲು ಸಾಧ್ಯವಿಲ್ಲ. ಈ ಮಾನವ ಜನ್ಮದ ಪ್ರವಾಸದಲ್ಲಿ ಮನುಷ್ಯ ಪುನಃ ಪುನಃ ಮನುಷ್ಯ ಜನ್ಮವನ್ನು ಪಡೆಯುತ್ತಾನೆ. ಹಾಗೆಯೇ ಪ್ರತಿ ಜನ್ಮದಲ್ಲಿ ಈ ಹೊರಗಿನ ಧರ್ಮವು ಬದಲಾಗುತ್ತಾ ಹೋಗುತ್ತದೆ. ವಾಸ್ತವದಲ್ಲಿ ಪ್ರತಿ ಜನ್ಮದಲ್ಲಿ ಯಾವುದು ಬದಲಾಗುತ್ತದೆ ಎಂದರೆ ಧರ್ಮವಲ್ಲ, ಉಪಾಸನಾ ಪದ್ಧತಿ. ಮನುಷ್ಯನ ಉಪಾಸನಾ ಪದ್ಧತಿ ಯಾವ ರೀತಿಯದ್ದೇ ಆಗಲಿ ಅದು ಆತ್ಮಧರ್ಮದ ಜಾಗೃತಿಯನ್ನು ಉಂಟು ಮಾಡುವ ಉದ್ದೇಶದಿಂದ ಕೂಡಿರುತ್ತದೆ. ಆದರೆ ಉಪಾಸನಾ ಪದ್ಧತಿಗಳು ಬಾಹ್ಯದ ಧರ್ಮಗಳು ಮಾತ್ರ ಗಮ್ಯಸ್ಥಾನವಲ್ಲ. ಇವು ಈ ಅಂತಿಮ ಆಶ್ರಯ ತಾಣವನ್ನು ಸೇರಲು ಬೇಕಾದ ಏಣಿಗಳು ಮಾತ್ರ. ಎಲ್ಲರೂ ಏಣಿಗಳ ಮೂಲಕ ತಲುಪಬೇಕಾದ ಆಶ್ರಯ ಸ್ಥಾನ ಒಂದೇ ಆಗಿದೆ. ಎಲ್ಲ ಧರ್ಮಗಳು ಕೊನೆಗೆ ಒಂದೇ ಗುರಿಯನ್ನು ತಲುಪುತ್ತವೆ, ಅದೇ ಆತ್ಮಜ್ಞಾನ. ಆದ್ದರಿಂದ ನೀನು ಸಮಾಜಕ್ಕೆ ಹೋಗಿ ಯಾವುದೇ ಹೊಸ ಧರ್ಮದ ಬಗ್ಗೆ ಮಾತನಾಡುವುದಲ್ಲ, ನೀನು ಜನರಿಗೆ ಎಲ್ಲ ಧರ್ಮಗಳು ಸೇರುವ ಕೊನೆಯ ಸ್ಥಾನದ ಬಗ್ಗೆ ತಿಳಿಸುವೆ ಅಷ್ಟೆ. ನೀನು ಸಮಾಜದ ಜನರಿಗೆ ನಾನು ನಿಮ್ಮ ಧರ್ಮವನ್ನು ಬದಲಾಯಿಸಲು ಬಂದಿಲ್ಲ, ಯಾಕೆಂದರೆ ಎಲ್ಲ ಧರ್ಮಗಳು ಒಂದೇ, ಅದೇ ಆತ್ಮಧರ್ಮ ಎಂದು ಹೇಳಬೇಕಾಗುತ್ತದೆ. ಅವರ ಧರ್ಮಗಳನ್ನು ಬದಲಾಯಿಸಲು ಹೇಗೆ ಸಾಧ್ಯ? ಒಬ್ಬನ ಉಪಾಸನಾ ಪದ್ಧತಿ ಏನೇ ಇರಬಹುದು, ಆದರೆ ಒಬ್ಬನ ಆತ್ಮಜ್ಞಾನವನ್ನು ಜಾಗೃತಗೊಳಿಸಲೆಂದೇ ಎಲ್ಲ ಉಪಾಸನಾ ಪದ್ಧತಿಗಳನ್ನು ಮಾಡಲಾಗಿದೆ. ಉಪಾಸನಾ ಪದ್ಧತಿಯು ಮನುಷ್ಯನ ಪ್ರತ್ಯೇಕ ಜನ್ಮದೊಂದಿಗೆ ಬದಲಾಗುತ್ತಾ ಹೋಗುತ್ತದೆ. ಮನುಷ್ಯ ಯಾರ ಮನೆಯಲ್ಲಿ ಹುಟ್ಟಿರುತ್ತಾನೋ ಆ ಮನೆಯ ಉಪಾಸನಾ ಪದ್ಧತಿಯ ಪ್ರಕಾರ ದೇವರನ್ನು ಆರಾಧಿಸುತ್ತಾನೆ. ಹಾಗಾಗಿ ದೇವರನ್ನು ಆರಾಧಿಸುವ ರೀತಿ ಧರ್ಮವಾಗುವುದಿಲ್ಲ. ಅವನ ಧರ್ಮ ಮನುಷ್ಯ ಧರ್ಮ, ಅಂದರೆ ಆತ್ಮಧರ್ಮ. ಇದೇ ಸಂಪೂರ್ಣ ಮನುಷ್ಯ ಸಮಾಜದ ಏಕೈಕ ಧರ್ಮ. ಇವತ್ತು ಉಪಾಸನಾ ಪದ್ಧತಿ ಎಂಬ ಏಣಿಯನ್ನು ಜನರು ಧರ್ಮವೆಂದು ನಂಬಿ ಕುಳಿತಿದ್ದಾರೆ. ಆದರೆ ಆರಾಧನೆಯ ರೀತಿ ಧರ್ಮವಲ್ಲ. ಉಪಾಸನಾ ಪದ್ಧತಿ ಈ ಧರ್ಮವನ್ನು ತಲುಪಲು ಒಂದು ಮಾರ್ಗವಷ್ಟೇ. ಹೋಗು, ಸಮಾಜಕ್ಕೆ ಹೋಗಿ ಜನರಿಗೆ ಶಾಶ್ವತವಾದ ಸತ್ಯಧರ್ಮದ ಬಗ್ಗೆ ತಿಳುವಳಿಕೆ ನೀಡು. ನೀನು ಅವರಿಗೆ ಹೇಳುವುದೇ ಸತ್ಯ. ಸತ್ಯ ಯಾವಾಗಲೂ ಕಹಿಯಾಗಿರುತ್ತದೆ, ಆದರೆ ಸತ್ಯವನ್ನು ಅರಿಯುವ ಸಮಯ ಬರುತ್ತದೆ. ಆದ್ದರಿಂದ ಸತ್ಯವನ್ನು ಅವರು ಒಂದು ದಿನ ಮನವರಿಕೆ ಮಾಡಿಕೊಳ್ಳುತ್ತಾರೆ. ಅದನ್ನೆಲ್ಲ ಅವರಿಗೆ ಬಿಟ್ಟು ಬಿಡು. ನೀನು ಕೇವಲ ಸತ್ಯವನ್ನು ಹೇಳುವ ಕಾರ್ಯ ಮಾಡು. ನೀನು ಸಮಾಜಕ್ಕೆ ಹೋಗಿ ಅವರಿಗೆ ಸತ್ಯದ ಬಗ್ಗೆ ಹೇಳುವಾಗ ನೀನು ಸತ್ಯದ ಮಾಧ್ಯಮವಾಗುವೆ. ನೀನು ಸತ್ಯದ ಮಾಧ್ಯಮವಾದಾಗ ಸತ್ಯದ ಶಕ್ತಿ ನಿನ್ನ ಮೂಲಕ ಹರಿಯುತ್ತದೆ.
ಜನರು ಅವಶ್ಯವಾಗಿ ಆ ಶಕ್ತಿಯನ್ನು ಗ್ರಹಣ ಮಾಡಿಕೊಳ್ಳುತ್ತಾರೆ. ಯಾರು ಸತ್ಯದ ಶಕ್ತಿಯನ್ನು ಸಹಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರುವುದಿಲ್ಲವೋ ಅವರು ನಿದ್ರಾವಸ್ಥೆಗೆ ಹೋಗಿ ಶಾಂತರಾಗಿ ಬಿಡುತ್ತಾರೆ. ನೀನು ಸತ್ಯವನ್ನೇ ಹೇಳುತ್ತಿರುವೆ ಎಂದು ಅವರ ಆತ್ಮಕ್ಕೆ ಗೊತ್ತಿರುವ ಕಾರಣ ಅವರು ವಿರೋಧ ವ್ಯಕ್ತಪಡಿಸುವುದಿಲ್ಲ. ನಿನ್ನ ಮಾತುಗಾರಿಕೆಯ ಕೊರತೆಗೆ ಸಂಬಂಧಿಸಿದಂತೆ ನಿನ್ನ ಆತ್ಮ ಮಾತನಾಡಲು ಪ್ರಾರಂಭಿಸಿದಾಗ ಶಕ್ತಿಶಾಲಿ ಆತ್ಮದ ಪ್ರಭಾವ ನಿನ್ನ ವಾಣಿಯಲ್ಲಿ ವ್ಯಕ್ತವಾಗುತ್ತದೆ. ನೀನು ಯಾರೆಂಬುದು ನಿನಗೆ ಗೊತ್ತಿಲ್ಲದಿದ್ದರೂ ಪ್ರಪಂಚದಲ್ಲಿರುವ ಆತ್ಮಗಳಿಗೆ ನೀನು ಯಾರೆಂದು ತಿಳಿದಿದೆ. ಆ ಆತ್ಮಗಳು ನಿನಗಾಗಿ ಕಾಯುತ್ತಿವೆ. ಸಮಾಜಕ್ಕೆ ನಿನ್ನ ಅವಶ್ಯಕತೆ ತುಂಬ ಇದೆ. ಆದ್ದರಿಂದ ಸಮಾಜಕ್ಕೆ ಹೋಗು. ಈ ಅರಣ್ಯ ನಿನ್ನ ಕರ್ಮಭೂಮಿ ಅಲ್ಲ. ನಿನ್ನ ಕಾರ್ಯವನ್ನು ನೀನು ಮಾಡು. ನಿನ್ನ ಮಾತನ್ನು ಶಾರೀರಿಕ ಹಂತದಲ್ಲಿ ಆಲಿಸುತ್ತಿದ್ದಾರೋ ಇಲ್ಲವೋ, ಆದರೆ ಅವರ ಆತ್ಮಗಳಂತೂ ನೀನು ಹೇಳುವುದನ್ನು ಅವಶ್ಯವಾಗಿ ಕೇಳಿಸಿಕೊಳ್ಳುತ್ತವೆ. ಹಲವಾರು ಮಹಾನ್ ಯೋಗಿಗಳು ನಿನ್ನನ್ನು ತಮ್ಮ ಮಾಧ್ಯಮವಾಗಿ ಆರಿಸಿದ್ದಾರೆ. ತಮ್ಮ ಕೃಪೆಯ ಪ್ರಸಾದವನ್ನು ನಿನಗೆ ನೀಡಿದ್ದಾರೆ. ಆ ಪ್ರಸಾದವನ್ನು ಹಂಚುವುದಕ್ಕಾಗಿಯೇ ನೀಡಲಾಗಿದೆ. ನೀನು ಅದನ್ನು ಹಂಚಲೇಬೇಕು. ಅದು ನಿನ್ನ ಕಾರ್ಯ. ನಿನ್ನ ಕರ್ತವ್ಯವನ್ನು ನೀನು ಮಾಡು. ಕಾರ್ಯವು ಸಾಮೂಹಿಕತೆಯಲ್ಲಿ ಆಗುತ್ತದೆ. ನಿನ್ನ ಸಶಕ್ತ ಆತ್ಮದ ಕಾರಣದಿಂದಾಗಿ ನಿನ್ನೊಳಗೆ ಚುಂಬಕತ್ವ ಶಕ್ತಿ ನಿರ್ಮಾಣಗೊಂಡಿದೆ. ಅದು ಸಶಕ್ತ ಆತ್ಮದ ಚುಂಬಕ ಶಕ್ತಿಯಾಗಿದೆ. ಎಲ್ಲ ಆತ್ಮಗಳಿಗೆ ಇದು ತಿಳಿದಿದೆ. ಆದ್ದರಿಂದ ಅವುಗಳೆಲ್ಲ ನಿನ್ನ ಕಡೆ ಆಕರ್ಷಿಸಲ್ಪಡುತ್ತವೆ. ವಾಗ್ಜರಿಯಲ್ಲಿ ನೀನು ದುರ್ಬಲನೆಂಬ ಆ ಕೀಳರಿಮೆ ಭಾವನೆಯನ್ನು ಬಿಟ್ಟುಬಿಡು. ನೋಡು, ಈ ಬಗೆಯ ಹೀನ ಭಾವನೆ ಶರೀರದ್ದಾಗಿದೆ. ಕಾರ್ಯವು ಆತ್ಮದ್ದಾಗಿದೆ. ದೇಹದ ಈ ಹೀನ ಭಾವನೆಯಿಂದ ಈಚೆ ಬಂದು ನಿನ್ನ ಕಾರ್ಯವನ್ನು ಮಾಡು. ನಿನ್ನ ಕಾರ್ಯಕ್ಕೆ ಬೇಕಾದ ಮಾರ್ಗ ತನ್ನಿಂದ ತಾನೇ ರಚಿಸಲ್ಪಡುತ್ತದೆ. ನಿನಗೋಸ್ಕರ ಹಲವಾರು ಜನ್ಮಗಳಿಂದ ಕಾಯುತ್ತಿರುವ ಆತ್ಮಗಳು ಅವಶ್ಯವಾಗಿ ಬಂದು ನಿನ್ನನ್ನು ಸೇರುತ್ತವೆ. ಇವತ್ತು ನೀನು ನನ್ನ ಶಿಷ್ಯನಾಗಿರುವುದರಿಂದ ಗುರುವಿನ ಛತ್ರಛಾಯೆಯಲ್ಲಿ ನೀನು ಮರೆಯಾಗಿರುವೆ. ಇವತ್ತು ನಿನ್ನನ್ನು ಅವರು ಗುರುತಿಸಲಾರರು. ನನ್ನ ನೆರಳಿನಿಂದ ಈಚೆ ಬಂದು ಸ್ವಯಂ ಗುರುವಾಗು. ಅದು ನಿನ್ನ ಆತ್ಮದ ಕೊನೆಯ ವಿಶ್ರಾಂತಿ ತಾಣ. ಯಾವಾಗ ನೀನು ಗುರುವಿನ ರೂಪದಲ್ಲಿ ಹೋಗುವೆಯೋ ಆಗ ಆ ಆತ್ಮಗಳು ನಿನ್ನನ್ನು ಗುರುತಿಸುತ್ತವೆ. ನೀನು ಆಧ್ಯಾತ್ಮಿಕ ಗುರುಗಳ ಪ್ರತಿನಿಧಿ. ಆಧ್ಯಾತ್ಮಿಕೆಯಲ್ಲಿ ಒಂದು ಸ್ತರವಿದೆ. ಆ ಮಟ್ಟವನ್ನು ತಲುಪಿದ ವ್ಯಕ್ತಿಗೆ ಮಾತ್ರ ಅದನ್ನು ಗುರುತಿಸಲು ಸಾಧ್ಯ. ಆ ಆಧ್ಯಾತ್ಮಿಕ ಸ್ಥಿತಿಯನ್ನು ಪ್ರತ್ಯೇಕ ಉಪಾಸನಾ ಪದ್ಧತಿಯಿಂದ ತಲುಪಬಹುದು. ಒಮ್ಮೆ ಅಲ್ಲಿ ತಲುಪಿದ ಮೇಲೆ ಯಾವ ಉಪಾಸನಾ ಪದ್ಧತಿಯು ನಿನ್ನನ್ನು ಆ ಸ್ತರಕ್ಕೆ ತಲುಪಲು ಸಹಾಯ ಮಾಡಿತು ಎಂಬ ಪ್ರಶ್ನೆ ಉಳಿಯುವುದಿಲ್ಲ. ನೋಡಪ್ಪ, ಏಣಿ ಎಷ್ಟಾದರೂ ಏಣಿಯೇ. ಅಂತಿಮ ಗುರಿ ಏನಿದ್ದರೂ ಪರಮಾತ್ಮನನ್ನು ಪಡೆಯುವುದು. ಹೋಗಿ ತಲುಪಬೇಕಾದ ಆ ಸ್ಥಳವನ್ನು ಸೇರಲು ಏಣಿ ಯಾವುದಾದರೆ ಏನು? ಒಮ್ಮೆ ಮನುಷ್ಯ ಅಂತಿಮ ಗುರಿಯನ್ನು ತಲುಪಿ ಸಫಲನಾದ ಮೇಲೆ ಆ ವ್ಯಕ್ತಿ ಏಣಿಯಿಂದಾಚೆ ಇರುತ್ತಾನೆ. ಅವನು ಕೇವಲ ಗುರಿಯ ಬಗ್ಗೆ ಮಾತನಾಡುತ್ತಿರುತ್ತಾನೆ ಹೊರತು ಏಣಿಯ ಬಗ್ಗೆ ಅಲ್ಲ. ಆರಾಧನೆಯ ಪದ್ಧತಿ ಯಾವುದೇ ಇರಲಿ, ಮನುಷ್ಯ ತಲುಪುವುದು ಏಕಮಾತ್ರ ಗುರಿಯನ್ನಷ್ಟೇ. ಆದರೆ ಮನುಷ್ಯನು ಉಪಾಸನಾ ಪದ್ಧತಿ ಎಂಬ ಏಣಿಯನ್ನೇ ಹಿಡಿದುಕೊಂಡು ಕುಳಿತು ಅದರಿಂದ ಆಚೆ ಯೋಚಿಸುವುದಕ್ಕೆ ಹೋಗುವುದಿಲ್ಲ. ಒಮ್ಮೆ ಮನುಷ್ಯನಿಗೆ ಆತ್ಮಜ್ಞಾನದ ಅನುಭವ ಉಂಟಾದರೆ ಅವನು ಈ ಎಲ್ಲ ವಿಷಯಗಳನ್ನು ತನ್ನಿಂದ ತಾನೇ ಅರ್ಥ ಮಾಡಿಕೊಳ್ಳುತ್ತಾನೆ. ಉದಾಹರಣೆಗೆ, ಒಂದು ಕತ್ತಲೆ ಕೋಣೆಯೊಳಗೆ ನಾನು ತಿಳಿಯದೆ ಒಂದು ಹಾವನ್ನು ಹಗ್ಗವೆಂದು ನಂಬಿ ಹಿಡಿದುಕೊಂಡಿದ್ದೇನೆಂದು ಕಲ್ಪಿಸಿಕೊ. ನೀನು ಹೊರಗಿನಿಂದ ನನಗೆ ನಾನು ಹಿಡಿದುಕೊಂಡಿರುವುದು ಹಗ್ಗವನ್ನಲ್ಲ, ಹಾವನ್ನು ಹಿಡಿದುಕೊಂಡಿರುವೆ ಎಂದು ಹೇಳುವೆ. ನನ್ನ ಅಜ್ಞಾನದಿಂದಾಗಿ ನೀನು ಹೇಳುವುದನ್ನು ನಾನು ನಂಬದೆ ಇದು ಹಾವಲ್ಲ ಹಗ್ಗವೇ ಎಂದು ಹೇಳುತ್ತೇನೆ. ನಾನು ನಂಬಿರುವ ಕಾರಣ ಹಾವನ್ನು ಹಗ್ಗವೆಂದು ನಂಬಿ ಅಲ್ಲಿಯೇ ಕುಳಿತುಕೊಳ್ಳುವೆ. ಸ್ವಲ್ಪ ಹೊತ್ತಿನ ಬಳಿಕ ನೀನು ಬಾಗಿಲು ತೆರೆದು ಕೋಣೆಯೊಳಗೆ ಬಂದು ಒಂದು ದೀಪ ಹಚ್ಚುವೆ. ಆ ದೀಪದ ಬೆಳಕಿನಲ್ಲಿ ನೀನು ಸರಿ, ನಾನೇ ಬೇರೆಯಾಗಿ ಯೋಚಿಸಿ ತಪ್ಪು ಮಾಡಿದನೆಂದು ನನಗೆ ಮನವರಿಕೆಯಾಗುತ್ತದೆ. ಆ ನಂತರ ನೀನು ಸಲಹೆ ನೀಡದಿದ್ದರೂ ನಾನೇ ಆ ಹಾವನ್ನು ಬಿಟ್ಟು ಬಿಡುತ್ತೇನೆ. ಇದೇ ಪ್ರಕಾರವಾಗಿ ಮನುಷ್ಯ ಆತ್ಮಜ್ಞಾನದ ಕಾರಣದಿಂದಾಗಿ ಬೇಕಾದಷ್ಟು ಅನಾವಶ್ಯಕ ವಿಷಯಗಳನ್ನು ಧರ್ಮವೆಂದು ತಿಳಿದುಕೊಂಡು
ಅವುಗಳನ್ನು ಹಿಡಿದುಕೊಂಡಿದ್ದಾನೆ. ಒಮ್ಮೆ ಆತ್ಮಜ್ಞಾನವನ್ನು ಪಡೆದಾಗ ಈ ಎಲ್ಲ ವಿಷಯಗಳು ದೂರವಾಗಿ ಆತ್ಮಶಾಂತಿ ಉಂಟಾಗುತ್ತದೆ. ಆನಂತರ ಏಣಿಯನ್ನು ಹಿಡಿದುಕೊಳ್ಳುವ, ಅಲೆದಾಡುವ, ಹುಡುಕಾಡುವ ಪ್ರಕ್ರಿಯೆಗಳು ಸಮಾಪ್ತಗೊಳ್ಳುತ್ತವೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗುಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.